ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಕಿಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ನಡೀತಾ ಇದೆ ಅಂತ ಹೇಳೋದಾದರೆ ಮತ್ತೆ ನೆಕ್ಸ್ಟ್ ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಅತಿಥಿಗಳಾಗಿ ಮತ್ತು ಅತಿಥಿಗಳಾಗಿ ಬಂದು ಅತಿರೇಕನ ಮಾಡಿದ್ರ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ತುಂಬ ಅತಿರೇಕನ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಅತಿಥಿಗಳಾಗಿ ಇರಲಿಲ್ಲ, ಅತಿಥಿಗಳಾಗಿ ಬಂದು ಅವರು ವರ್ತನೆ ಸರಿಯಾಗಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವಾರ ಏನಿದೆ ಅಲ್ವಾ, ತುಂಬ ಬೇಜಾರಿತ್ತು. ಬಿಗ್ ಬಾಸ್ ನೋಡೋದಕ್ಕೂ ಕೂಡ ತುಂಬ ಬೇಜಾರಾಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಗಿಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಬಂದ್ರಲ್ವ, ಅದು ಒಬ್ಬರಿಗೆ ಟಾರ್ಗೆಟ್ ಮಾಡಿಕೊಂಡು ಬಂದಿರುವಂಥದ್ದು ತುಂಬ ಬೇಜಾರಾಗುತ್ತೆ. ಯಾಕಂದರೆ ಸ್ಟ್ರಾಂಗ್ ಇದ್ದಾರೆ ಗಿಲ್ಲಿ, ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಜಗ್ಗಲ್ಲ ಅನ್ನೋ ರೀತಿ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಿರುವಂಥ ವ್ಯಕ್ತಿ ಮೇಲೆ ಇವತ್ತು ಟಾರ್ಗೆಟ್ ಮಾಡ್ಕೊಂಡು ಬಂದು ರಂಪಾಟ ಮಾಡಿಕೊಂಡು ಅತಿಥಿಗಳು ಒಂದು ಏನು ಬಿಹೇವಿಯರು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಅದರಲ್ಲೂ ಉಗ್ರ ಮಂಜು ಅವ್ರದ್ದಂತೂ ತೀರಾ ರೇಖನೆ ಮಾಡಿದೆ ಅಂತಲೇ ಹೇಳ್ಬೋದು. ರಜತ್ ಆದರೂ ಅಷ್ಟೇ, ಯಾರ ಹತ್ರ ಬೇಕಾದರೂ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ ಅಂತಂದ್ಬಿಟ್ಟು ಖಡಕ್ಕಾಗಿ ಹೇಳಿದರು. ಆದರೆ ಇಲ್ಲಿ ಕಾಲು ಎಳಿತಾ ಇದ್ದಾರೆ ಯಾರಿಗೆ? ಗಿಲ್ಲಿಗೆ. ಕಾಮಿಡಿ ಮಾಡ್ತಾ ಇದ್ದಾರೆ, ಜೊತೆಗೆ ಕಾಮಿಡಿ ಮಾಡೋದ್ರಲ್ಲಿ ಅದರಲ್ಲಿ ಸ್ವಲ್ಪ ಸಣ್ಣ ಮಿಸ್ಟೇಕನ್ನು ಹೇಳ್ಕೊಂಡು ದೊಡ್ಡ ರಂಪಾಟನ ಮಾಡಿ ಇವರು ಮಂಜು ಅವರು ಮತ್ತು ರಜತ್ ಅವರು, ತ್ರಿವಿಕ್ರಮ್ ಅಂತರು 3 ಜನ ಹಂಗೆ ಮಾಡಿದರು. ಚೈತ್ರ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ಟಿಫನ್ ಮಾಡಬೇಕಾದ್ರೆ ಸ್ವಲ್ಪ ಅವರು ಕೂಡ ಹಂಗೆ ಮಾಡಿದರು. ಮೋಕ್ಷಿತ ಬೇಸ್ಟ್ ಅಂತ ಹೇಳ್ಬೋದು. ಮೋಕ್ಷಿತ ಯಾವುದೇ ಒಂದು ಚೆನ್ನಾಗಿ ಆಟ ಆಡಿದರು. ಅವರು ಒಂದು ವಾರ ಆರಾಮಾಗಿ ಆಟ ಆಡಿದರು, ಖುಷಿಯಿಂದ ಆಟ ಆಡಿದರು ಅಂತಲೇ ಹೇಳ್ಬೋದು. ಆದರೆ ಈ 4 ಜನನು ತುಂಬ ವರ್ಸ್ಟಾಗಿ ನಡ್ಕೊಂಡ್ರು. ಗೆಸ್ಟಾಗಿ ಬಂದು ಗೆಸ್ಟಾಗಿ ಇರಲಿಲ್ಲ, ಬೇರೆ ಥರನೇ ಇದ್ದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಬೆರಳು ಮಾಡಿ ತೋರಿಸಿದ್ದಾರೆ ರಜತು. ಆದರೆ ಇವ್ರಿಗೇನು ಅನಿಸೋದೇ ಇಲ್ವಾ? ನಾವು ಕೂಡ ಇದೇ ಸ್ಥಾನದಲ್ಲಿ ಇದ್ದುಬಿಟ್ಟು ಹೋಗಿರುವಂಥ ಸ್ಪರ್ಧಿಗಳು. ಆದರೆ ಯಾವ ರೀತಿ ನೋಡ್ಕೋಬೇಕನ್ನೋದು ಗೊತ್ತಾಗಲ್ವ ಇವರುಗಳಿಗೆ. ತುಂಬ ಇವಾಗ ಕಾಯಬೇಕು. ಕಿಚನ ಪಂಚಾಯತಿ ಯಾರಿಗೆಲ್ಲ ಒಂದು ಕ್ಲಾಸ್ ತೊಗೊತಾರೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ. ಗಿಲ್ಲಿ ಏನಾದರೂ ತಪ್ಪು ಮಾಡಿದ್ನಾ? ಏನಪ್ಪ ಅಂತಂದರೆ 2 ಪದನ ಸ್ವಲ್ಪ ಮಿಸ್ಟೇಕಾಗಿ ಬಳಸಿರುವಂಥದ್ದು. ಲಾಸ್ಟಲ್ಲಿ ಸಾರಿ ಕೂಡ ಕೇಳಿದ್ದಾರೆ. ಏನಪ್ಪ ಅಂತಂದರೆ ಮಂಜು ಅವರು ಮದುವೆ ವಿಚಾರ ಬಂತು ಅಂತಂದಾಗ 2ನೇದ 3ನೇದ ಅದು ಒಂದು. ಹಾಗಾದರೆ ನೀವು ಪುಕ್ಸಟೆ ಉಂಡೋಗಕ್ಕೆ ಬಂದ್ರ ಅಂತ, ಅದು ಒಂದು. ಅಂದರೆ ಉಂಡೋಗಕ್ಕೆ ಬಂದ್ರ ಅಂತ. ರಜತ್ ಏನು ಹೇಳಿದ್ರು, ನಾನು ನಿಮ್ಮ ಮನೆಯಿಂದ ಏನಾದರೂ ತಿಂದಿದ್ದೀನಾ ಅಂತಂದ್ಬಿಟ್ಟು ಅದು ಕ್ವಶನ್ ಮಾರ್ಕಾಗಿ ದೊಡ್ಡ ರಂಪಾಟ ಕೂಡ ಮಾಡ್ತಾರೆ. ಇಲ್ಲಿ ಯಾರ ಮನೆಗೂ ಯಾರು ಉಂಡೋಗಕ್ಕೆ ಬಂದಿಲ್ಲ. ಗಿಲ್ಲಿ ಕೂಡ ಆಟ ಆಡೋಕ್ಕೆ ಬಂದಿದ್ದಾನೆ, ಎಲ್ಲರೂ ಆಟ ಆಡೋಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಕಾಮಿಡಿಯಾಗಿ ಅವ್ರು ಹೇಳಿರೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 5 ಜನ ಬಂದರು, ತಿಂದರು, ನಾವು ಮಾಡಾಕಿದ್ವಿ, ಅವರು ತಿಂದು ಮತ್ತೆ ಒಂದು ಇದನ್ನು ಹೇಳಿದರು ಅಂತಂದು ಹೇಳ್ತಾರೆ. ಅದು ಒಂದು ಸ್ವಲ್ಪ ಮೇನ್ ಪಾಯಿಂಟಾಗಿ ತೊಗೊತಾನೆ. ಆದರೆ ಅಲ್ಲಿ ಟಾಸ್ಕ್ ಅಂತ ಬಂದಾಗ ರೋಸ್ಟ್ ಮಾಡೋದಿತ್ತು, ಆ ರೀತಿ ರೋಸ್ಟನ್ನು ಮಾಡಿದ್ದಾರೆ ಗಿಲ್ಲಿ ಅಂತಲೇ ಹೇಳ್ಬೋದು. ಏನು 5 ಜನ ಬಂದರು, ತಿಂದರು, ತೆಗೆದ್ರು ಅಂತ ಏನು ಒಂದು ಪದನ ಬಳಕೆ ಮಾಡ್ತಾರಲ್ವ, ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರು. ಆದರೆ ಟಾಸ್ಕ್ ಅಂತ ಬಂದಾಗ ಅದು ರೋಸ್ಟ್ ಮಾಡೋದಿತ್ತು. ಆ ರೋಸ್ಟ್ ಮಾಡೋದ್ರ ಜೊತೆಗೆ ಇಲ್ಲೇನು 5 ಜನನೂ ಫುಲ್ಲು ರಚ್ಚಿಗೆ ಇದ್ದು ಅವರು ರಂಪಾಟ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಸ್ನೇಹಿತರೆ ಕಿಚನ ಪಂಚಾಯತಿ ಯಾವ ರೀತಿ ನಡೆಯುತ್ತೆ ಅಂತಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.